ಸೊ ಓಕೆ ಗೈಸ್, ಇವತ್ತು ಮಾರುತಿ ಸುಜುಕಿ ವೆಟಾರಾ ಬ್ರೆಜಾ 2020 ಮಾಡಲ್ ಸಿಕ್ಕಿದೆ. ಟಾಪ್ ಅಂಡ್ ಮಾಡಲ್ ಇವತ್ತು ಸಿಕ್ಕಿದೆ. ನಾನು ಇವತ್ತು ಒಬ್ಬನೇ ಇಲ್ಲ, ನಮ್ಮ ಫ್ರೆಂಡ್ ಪವನ್ ಅವ್ರು ಇದ್ದಾರೆ, ಕಾರ್ ಎಕ್ಸ್ಪರ್ಟ್. ಹಾ, ಸೊ ಟಾಪ್ ಅಂಡ್ ಇಂದಿದ್ದು. ಹಾ ಸರ್, ಇದ್ರ ಬಗ್ಗೆ ನಂಗೆ ಹೇಳಿ, ಏನಿದೆ ಇದ್ರ ಬಗ್ಗೆ? ತುಂಬಾ ಜನ ತಗೊಂತಾರೆ ವೆಟಾರಾ ಬ್ರೆಜಾ. ಸೊ ಮಾರುತಿ ಸುಜುಕಿ ಬೋಂಡಾ ಮರ್ದಂಗ್ ಮಾರುತ್ತೆ ಗಾಡಿ, ಇಂಡಿಯಾದಲ್ಲಿ ಗೊತ್ತು. ಬಟ್ ಬ್ರೆಜಾನೇ ಯಾಕೆ ತಗೊಳ್ತಾರೆ? ಸುಮಾರು ಜನ ಬ್ರೆಜಾ ತಗೊಳ್ತಾರೆ, ಯಾಕೆ ಸರ್? ಸೊ ಬೇಸಿಕ್ಲಿ ಬಂದು ಬ್ರೆಜಾ 2000 ಇದು ಗ್ರ್ಯಾಂಡ್ ವಿಟಾರಾ ಬ್ರೆಜಾ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಾರ್ಟ್ ಮಾಡಿದ್ದು 2016 ಅಲ್ಲಿ. ಈ ಶೇಪ್, ಈ ಮಾಡೆಲ್ ಏನ್ ನೋಡ್ತಾ ಇದ್ದೀರಾ, ಇದು 2016 ಇಂದ ಬಂದಿರೋದು. ಸಬ್ ಕಾಂಪ್ಯಾಕ್ಟ್ SUV ಡಿಸೈನ್ ಅಲ್ಲಿ ಇದೆ. ಸ್ಟಾರ್ಟ್ ಲಾಂಚ್ ಮಾಡಿದಾಗ ಡೀಸೆಲ್ ಓನ್ಲಿ ವೇರಿಯಂಟ್ ಬಂದಿದ್ದು. ಡೀಸೆಲ್ ಓನ್ಲಿ ವೇರಿಯಂಟ್? ಹೌದು. ಇದ್ರಲ್ಲಿ ಬರೀ ಪೆಟ್ರೋಲ್ ಬರ್ತಾ ಇರ್ಲಿಲ್ಲ ಅವಾಗ, ಡೀಸೆಲ್ ಅಷ್ಟೇ ತಗೊಳ್ತಿದ್ರು. ಸೊ ಡೀಸೆಲ್ ಯಾವ್ದಂದ್ರೆ ನಿಮ್ ಎಲ್ರಿಗೂ ಗೊತ್ತೇ ಇರುತ್ತೆ, ತುಂಬಾ ಫೇಮಸ್. 1.3 ಇದು ಮಲ್ಟಿಜೆಟ್ ಟರ್ಬೋ ಇಂಜಿನ್ ಬರ್ತಾ ಇತ್ತು. ಸೊ ಡೀಸೆಲ್, ಸೊ ಅದು ಪಾಕೆಟ್ ಡೀಸೆಲ್ ರಾಕೆಟ್, ಅದೇ ಇಂಜಿನ್ ಹಾಕಿ SUV ಬಿಲ್ಡ್ ಮಾಡಿದ್ರು. ಅಂಡ್ ದೆನ್ BS6 ಎಮಿಷನ್ ನಾರ್ಮ್ಸ್ ಅಂತ ಹೇಳಿ ಪೆಟ್ರೋಲ್ ಮಾಡೆಲ್ಸ್ ಬರ ಸ್ಟಾರ್ಟ್ ಆಯ್ತು. ಮಾರುತಿ ಸುಜುಕಿಯಲ್ಲಿ ಡೀಸೆಲ್ ಇಂಜಿನ್ ಸ್ಟಾಪ್ ಆಯ್ತು 2020 ಅಷ್ಟರಲ್ಲಿ. ಸೊ ಅವಾಗ ಫಸ್ಟ್ ಜನರೇಷನ್ ಅಲ್ಲಿ ಬಂದಿದ್ದು ಪೆಟ್ರೋಲ್ ಮಾಡೆಲ್ ಅಲ್ಲಿ ವಿಟಾರಾ ಬ್ರೆಜಾ ZXi ಮಾಡೆಲ್ ಇದು. ಓ ಸರಿ ಸರಿ ಸರಿ. ವೀಲ್, ಓ ಇದಕ್ಕೆ MRF ವಾಂಡರರ್. ಸೊ ವೀಲ್ ಸೈಜ್ ಇಲ್ಲಿ 215/60 or 16 ಇಂಚು ವೀಲ್ ಇದು. 16 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಸೊ ಅಲಾಯ್ ವೀಲ್ ಇದೆ. ಸೊ ಸ್ಪೋರ್ಟ್ಸ್ ಇದ್ ಮಾಡಬಹುದು. ಇದು ಸೈಡ್ ಮಿರರ್ ಎಲ್ಲ ಗ್ಲಾಸ್ ಇದರಿಂದ ಎಲ್ಲ ಎಲೆಕ್ಟ್ರಿಕ್ ಇದೆಲ್ಲ ಸೈಡ್ ಮಿರರ್, ಇವನ್ ಎಲೆಕ್ಟ್ರಾನಿಕ್ಲಿ ಫೋಲ್ಡ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬಹುದು. ಇದು ಕೊಟ್ಟಿದ್ದಾರೆ. ಮತ್ತೆ ಮಿರರ್ ಅಲ್ಲೇ ನಿಮಗೆ ಸೈಡ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಓ ಸೈಡ್ ಇಂಟಿಗ್ರೇಟ್ ಇದು ಕೊಟ್ಟಿದಾರಲ್ಲ ಇಂಡಿಕೇಟರ್. ಓಕೆ ಓಕೆ. ಮತ್ತೆ ಇದು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದಾರಲ್ಲ, ಇಲ್ಲಿ ಜೋಬಲ್ ಇದಿಟ್ಟು ಪ್ರೆಸ್ ಮಾಡಿ ಹಿಂಗ್ ಓಪನ್ ಮಾಡ್ಬೋದಲ್ಲ. ಓಕೆ. ಓ ಶೋರ್ ಶೋರ್ ಶೋರ್. 16 ಪೆಟ್ರೋಲ್. SCC ಸರ್ ಇದು ಇಂಜಿನ್? ಸೊ ಇದು ಬಂದು 1496cc ಸಮಥಿಂಗ್ ಬರುತ್ತೆ. ಸೊ ಜನರಲಿ 1500cc ಅಂತ ಹೇಳ್ತೀವಿ. ಓಕೆ ಓಕೆ. ಮಾರುತಿ ಸುಜುಕಿ. ಓಕೆ. ಸೊ ಕಲರ್ ನೀವು ನೋಡಬಹುದು, ಕ್ವಾಲಿಟಿನು ಫಸ್ಟ್ ಕ್ಲಾಸ್ ಆಗಿದೆ. ಬಹಳ ಶೈನ್ ಹೊಡಿತಿದೆ ಗಾಡಿ ಮಾತ್ರ. ಸೊ ಓನರ್ ಹಂಗೆ ಇದಾರೆ, ಶೈನ್ ಹೊಡಿತಾರೆ ಓನರ್ ಸಮೇತ ಗಾಡಿದು. ವೆಹಿಕಲ್ ಹಂಗೆ ಶೈನ್ ಇಟ್ಕೊಂಡಿದ್ದಾರೆ ವೆಹಿಕಲ್. ಯಾ. ಸೊ ಮೇಲ್ಗಡೆ ಒಂದು ಆಂಟೆನಾ ಹಿಂಗಿರದ, ಇದಕ್ಕೆ ಆಂಟೆನಾ ಇತ್ತು ಅನಿಸ್ಬೋದು. ಓಕೆ 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 ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಹೌದು, ಮೇಲ್ಗಡೆ. ಓಕೆ. ಇಂಜಿನ್ ಓಪನ್ ಮಾಡಿ ಇಂಜಿನ್ ನೋಡಬಹುದು. ಓಕೆ. ಸೊ ಇದರಿಂದ ಇಲ್ಲಿ ಬರುತ್ತೆ. ಓಕೆ, ಇದೆಲ್ಲಿ ಇದು ಮಾಡುತ್ತೆ. ಸೊ ಇದು 1500cc ಅಲ್ಲ ಇದು? ಹೌದು. ಓಕೆ. ಸ್ಪೇಸ್ ಚೆನ್ನಾಗಿದೆ, ಸ್ಪೇಸಿಂಗ್, AC ಕಂಪ್ರೆ ಇದು ಕೊಟ್ಟಿದ್ದಾರೆ. ಸೊ ಇದು ನೋಡಿದ್ರೆ ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆಯಲ್ಲ ಹಂಗೆ ಕಾಣಿಸುತ್ತೆ ಸ್ವಲ್ಪ ಅಲ್ಲ? ಸ್ವಿಫ್ಟ್ ಇಂಜಿನ್ ಸೇಮ್ ಇದೇ ಪೊಸಿಷನ್ ಅಲ್ಲೇ ಇದೆ. ಹೌದೌದು. ನೀವು ನೋಡಬಹುದು 4 ಇಂಜೆಕ್ಟರ್ಸ್ ಇದೆ. 4 ಇಂಜೆಕ್ಟರ್, ಏರ್ ಫಿಲ್ಟರ್, ಆಮೇಲೆ ಬ್ರೇಕ್ ಫ್ಲೂಯಿಡ್ ಇಂದಿದು, ವೈಪರ್ ಫ್ಲೂಯಿಡ್, ABS ಇಂದಲ್ಲ ಇದು, ABS ಬ್ರೇಕ್ ಇಂದು ಇದು ಕೊಟ್ಟಿದ್ದಾರೆ. ಆಮೇಲೆ ECU, ಆಮೇಲೆ ಫ್ಯೂಸ್ ಬಾಕ್ಸ್, ಆಮೇಲೆ ಬ್ಯಾಟ್ರಿ. ಸೊ ಗ್ರೀನ್ ಕೂಲೆಂಟ್ ಅಲ್ಲ ಇದು? ಹೌದು. ಓಕೆ. ಜಾಪನೀಸ್ ಇಂದ ಇದಿದೆ. ಓಕೆ. ಮತ್ತೆ ಇದಕ್ಕೆ ಇದು ಕೊಟ್ಟಿದ್ದಾರೆ ನೋಡಿ, ಯಾವ್ದು ಇಂಟೆಕ್ ಮ್ಯಾನಿಫೋಲ್ಡ್ ಕಬ್ಬಣದಿದೆ ನೋಡಿ, ಪ್ಲಾಸ್ಟಿಕ್ ಇಂದಿಲ್ಲ. ಮಾತ್ರ ಸ್ಪೇಸಿಂಗ್ ತುಂಬಾ ಇದೆ. ಹೌದು. ಮನ್ಸ್ ಮಾಡಿದ್ರೆ ಇನ್ನೂ ದೊಡ್ಡ ಇಂಜಿನ್ ಮಾಡಬಹುದು, ಆ ತರನು ಇದೆ ಅಲ್ಲ? ದೊಡ್ಡ ಇಂಜಿನ್ ಇದು ಡಿಸರ್ವ್ ಮಾಡುತ್ತೆ ಅಲ್ಲ? ಆಸ್ ಆಫ್ ನೌ ಇದು 1.5 ಇರೋದು, ಇದು ಏನ್ ಕಮ್ಮಿ ಇಲ್ಲ. ಸೊ ಒಳ್ಳೆ ಇಂಜಿನ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಕೊಟ್ಟಿದ್ದಾರೆ, ಇನ್ಸುಲೇಷನ್ ಡ್ಯಾಂಪಿಂಗ್ ಕೊಟ್ಟಿದ್ದಾರೆ. ಇನ್ನೂ ಶಬ್ದ ಕಮ್ಮಿ ಆಗುತ್ತೆ, ಕಮ್ಮಿ ಶಬ್ದ ಇದಾಗುತ್ತೆ. ಈ ಪೆಟ್ರೋಲ್ ಇಂಜಿನಿಗೆ ಇನ್ಸುಲೇಷನ್ ಡ್ಯಾಂಪಿಂಗ್ ಕೊಟ್ಟಿದ್ದಾರೆ. ಹೌದು. ಹಂಗ್ ನೋಡಿದ್ರೆ ನೀವು ಐಡಲ್ ಅಲ್ಲಿ ಇಟ್ಟಾಗ ಸ್ಟಾರ್ಟ್ ಇದೆ ಅಂತ ಗೊತ್ತೇ ಆಗೋದಿಲ್ಲ ಅಲ್ಲ? ಹೌದೌದೌದು. ಓಕೆ. ಸೊ ಇಲ್ಲಿಗೆ ಏನ್ ಕೊಟ್ಟಿದ್ದು? ಪ್ರಾಜೆಕ್ಟರ್ ಹೆಡ್ಲೈಟ್, ಡ್ಯುಯಲ್ ಪ್ರಾಜೆಕ್ಟರ್ ಸೆಟಪ್ ಬರುತ್ತೆ. ಜೊತೆಗೆ DRLs ಇರುತ್ತೆ. ಸೊ ಇಲ್ಲಿ ನೋಡಬಹುದು, ಇದು DRL ಇರುತ್ತೆ, ಡ್ಯುಯಲ್ ಪ್ರಾಜೆಕ್ಟರ್ ಸೆಟಪ್. ಹಾಗೆ ಫಾಗ್ ಲ್ಯಾಂಪ್ ಇದೆ. ಫ್ಲಾಶ್ ಮಾಡಿ ಅಂತೆ, ಫ್ಲಾಶ್ ಆಗುತ್ತಾ? ಓ ಫ್ಲಾಶ್ ಮಾತ್ರ ಬಹಳ ಚೆನ್ನಾಗಿ ಬರುತ್ತಲ್ಲ. ಹೌದೌದೌದು. ಓಕೆ. ಸೊ ಒಳಗಡೆ ನೋಡೋಣವಾ? ಏನ್ ನೋಡೋಣ? ಬೂಟ್ ಸ್ಪೇಸ್ ನೋಡೋಣ.
ಇಲ್ಲಿ ಪ್ರೆಸ್ ಮಾಡ್ಬೇಕಾ ಬಟನ್ ಇದೆಯಾ? ತೆಗಿಯಕ್ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಸೊ ಇದಕ್ಕೆ ಅನ್ಲಾಕ್ ಕೊಟ್ಟು ಇದ್ ಮಾಡಿದ್ರೆ ಆಗುತ್ತೆ. ಓ ಬೂಟ್ ಸ್ಪೆಟ್ಸ್ ಚೆನ್ನಾಗಿದೆ. ಓಕೆ ಓಕೆ ಓಕೆ. ಇದು ಮೇಲ್ ಕೊಟ್ಟಿದ್ದಾರೆ. ಪಾರ್ಸೆಲ್ ಶೆಲ್ಫ್ ಇರುತ್ತೆ. ಹಾ Parcel ನಾನ್ shelf ಮಲ್ಗ್ಬೋದು. ಅಲ್ಲಿ ಎರಡು ಡಿವಿಷನ್ ಇದೆ. ಹೌದೌದು. ಒಬ್ರು ಕುತ್ಕೋಬಹುದು. ಎರಡು ಮೀಡಿಯಂ ಸೈಜ್ ಸೂಟ್ ಕೇಸ್ ಅಂತೂ ಆರಾಮ್ಸೆ ಸೂಟ್ ಆಗುತ್ತೆ. ಓಕೆ ಓಕೆ. ಜೊತೆಗೆ ಇದ್ರ ಕೆಳಗಡೆ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಸ್ಪೇರ್ ಬಟ್ ಇದು ಸ್ಪೇರ್ ವೀಲ್ ಅಲಾಯ್ ವೀಲ್ ಅಲ್ಲ, ಅಲ್ಲ. ಸ್ಟೀಲ್ ವೀಲ್ ಬರುತ್ತೆ ನಿಮಗೆ. ಓಕೆ ಓಕೆ. ಓ ಈ ತರ ಇರೋದಲ್ಲ. ಅದ್ ಹಿಂದೆ ಫೋಲ್ಡ್ ಮಾಡಿದ್ರೆ ಇನ್ನೂ ಸ್ಪೇಸ್ ಆಗುತ್ತಲ್ಲ ಅದು? ಹೌದು, ಹಿಂಗಡೆ ಸೀಟ್ 60-40 ಸ್ಪ್ಲಿಟ್ ಅಲ್ಲಿ ಇದಾಗುತ್ತೆ, ಫೋಲ್ಡ್ ಆಗುತ್ತೆ. ಫೋಲ್ಡ್ ಮಾಡಿದಾಗ ಅದು ಫ್ಲಾಟ್ ಬೆಡ್ ಆಗಿ ನಮಗೆ ಬೂಟ್ ಸ್ಪೇಸ್ ಡಬಲ್ ಆಗುತ್ತೆ. ಓಕೆ ಓಕೆ ಓಕೆ. ಶೋರ್, ಆಫ್ ಕೋರ್ಸ್. ಸೊ ಇನ್ನೊಂದು ನೀವು ಅಲಾಯ್ ವೀಲ್ಸ್ ನೋಡೋದಾದ್ರೆ ಡೈಮಂಡ್ ಕಟ್ ಅಂತ ಹೇಳ್ತಾರೆ. ಸೊ ಏನಂದ್ರೆ ನಾರ್ಮಲ್ ಅಲಾಯ್ ವೀಲ್ಸ್ ಮೇಲೆ ಈ ತರ ಕ್ರೋಮ್ ಫಿನಿಶಿಂಗ್ ಬಂದಿದೆಯಲ್ಲ, ಇದೆಲ್ಲ ಡೈಮಂಡ್ ಕಟ್ ಅಂತ ಹೇಳ್ತಾರೆ. ಡೈಮಂಡ್ ಕಟ್. ಸೊ ಇದು ನೀವು ಇತ್ತೀಚಿನ ಬಲೆನೋ ಮತ್ತೆ ಗ್ಲಾನ್ಸಾ, ಗ್ರ್ಯಾಂಡ್ ವಿಟಾರಾ ಇದ್ರಲ್ಲೆಲ್ಲ ನೋಡಿರ್ತೀರಾ. ಸೊ ಅದ್ರಲ್ಲೂ ಹೀಗೆ ಇರುತ್ತೆ. ಓಕೆ. ಸೊ ಹಿಂದ್ಗಡೆ ಸೀಟ್ ಈ ತರ ಇದೆ. ಓಕೆ ಓಕೆ. ಸ್ಪೇಸಿಂಗ್ ನೋಡೋಣ ಅಂತೆ. ನೋಡೋಣ. ಸೊ ಸ್ಪೇಸಿಂಗು ಸ್ಪೇಸ್ ಚೆನ್ನಾಗಿದೆಪ್ಪ. ನೀನ್ ಮುಂದ್ಗಡೆ ಕುತ್ಕೊಂಡು ಹಿಂದ್ಗಡೆ ಈ ತರ ಫೋಲ್ಡ್ ಮಾಡೋ ಸ್ಪೇಸ್ ಚೆನ್ನಾಗಿದೆ. ಮತ್ತೆ ಹೆಡ್ರೆಸ್ಟ್ ಇಲ್ಲಿ 6 ಫೀಟರ್. ಸೊ ನನ್ನ ಕಾಲಿಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಾಗ ಹಿಂದ್ಗಡೆ ಇನ್ನೂ ನಿಜ ಕಂಫರ್ಟ್ ಇದೆ, ಬಹಳ ಕಂಫರ್ಟ್ ಇದೆ. ಹೌದು ಹೌದು. ಹಿಂದ್ಗಡೆ ಈ ತಲೆಗೆ ಇದಿರುತ್ತಲ್ಲ ಹೆಡ್ರೆಸ್ಟ್ ಗೆ ಬಹಳ ಕಂಫರ್ಟೇಬಲ್ ಇದೆ. ಆಮೇಲೆ ಇಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ, ಸೀಟ್ ಬೆಲ್ಟ್ ಇದೆ. ಸೀಟ್ ಬೆಲ್ಟ್, ಆಮೇಲೆ ಇದು ಆರ್ಮ್ ಸಪೋರ್ಟ್ ಗೆ, ಆರ್ಮ್ ರೆಸ್ಟ್ ಗೆ ಇದು ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ ಸಮೇತ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್, ಆಮೇಲೆ ಇಲ್ಲೊಂದು ಪಾಕೆಟ್ ಇದೆ. ಅಂಡ್ ಇಲ್ಲಿ ವಿಂಡೋ ಇದೆ. ಇದು ಒನ್ ಟಚ್ ಅಲ್ಲ, ಒನ್ ಟಚ್ ಕೊಡಲ್ಲ ಅನ್ಸ್ಬೋದು. ಒನ್ ಟಚ್ ಕೊಡಲ್ಲ, ಜಸ್ಟ್ ಇದು ಡೌನ್ ಮಾಡಕ್ಕೆ ಇದು ಕೊಟ್ಟಿದ್ದಾರೆ. ಓಕೆ. ಅಂಡ್ ಇಲ್ಲೊಂದು ಸೆಂಟ್ರಲ್ ಲಾಕಿಂಗ್ ಇದೆ. ಬಾಟಲ್ ಹೋಲ್ಡರ್, 1 ಲೀಟರ್ ಬಾಟಲ್ ಹೋಲ್ಡರ್ ಈಸಿಯಾಗಿ ಇಡ್ಬೋದು, 1 ಲೀಟರ್ ಬಾಟಲ್ ಇಂದು. ಓಕೆ. ಇಲ್ಲಿ ಹಿಂದ್ಗಡೆ ಏನು ಒಂದು ಸಾಕೆಟ್ ಹತ್ರ ಏನು ಕೊಟ್ಟಿಲ್ಲ, ಜಸ್ಟ್ ಒಂದು ಪಾಕೆಟ್ ಇದೆ. ಆಮೇಲೆ ಇಲ್ಲೊಂದು 3 kg ಒಂದು ಹುಕ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕೋಟ್ ಏನಾದ್ರು ಇಡ್ಬೋದಲ್ಲ, ಕೋಟು ಆ ಥರದ್ದು ಏನಾದ್ರು ಇಡ್ಕೊಳ್ಬೋದು. ಬಾಟಲ್ ಹಿಂದ್ಗಡೆ ನಿಮಗೆ ಈ ತರ ಸ್ಪೇಸಿಂಗ್ ಇದು ಕಾಣಿಸುತ್ತೆ. ಸೊ ಓಕೆ, ಸ್ಪೇಷಿಯಸ್ ಚೆನ್ನಾಗಿದೆ. ಹೈಟ್, ನಂಗೆ ತಲೆ ಹೈಟಿಗೆ, ಹೈಟ್ ಅಡ್ಜಸ್ಟಿಗೆ ನೀನು ಕೂರ್ಬೋದು ಆರಾಮಾಗಿ. 6 ಫೀಟ್ ಅವರು ಕೊಡ್ಬೋದು. ಹೌದು, ಹೈಟಿಗೆ ಇದು ಬಹಳ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಒಳಗಡೆ ಇಲ್ಲಿ ಬ್ಯಾಕ್ ಸೈಡು ಇಲ್ಲೊಂದು ಆರ್ಮ್ ಇದು ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ಲೈಟ್ ಆನ್ ಇದು ಕೊಟ್ಟಿದ್ದಾರೆ. ಡ್ಯುವೆಲ್ ಲೈಟ್ಸ್ ಇದೆ, ಅಲ್ಲೊಂದು ಲೈಟ್ ಇದೆ, ಇಲ್ಲಿದೆ. ಹಿಂದ್ಗಡೆಯಿಂದ ನಿಮಗೆ ಕ್ಯಾಬಿನ್ ಹಿಂಗ್ ಕಾಣಿಸುತ್ತೆ. ಫುಲ್ ಬ್ಲ್ಯಾಕ್ ಇದೆ. ಒಂದು ಬೆಸ್ಟ್ ಏನಂದ್ರೆ ಪವನ್, ಬ್ಲ್ಯಾಕ್ ಅಲ್ಲಿ ಕೊಳೆ ಆಗೋದು ಕಾಣಿಸೋದೇ ಇಲ್ಲ. ಬೆಸ್ಟ್ ಅದು. ಅದ್ ಕ್ರೀಮ್ ಇದ್ರೆ ಅಷ್ಟು ಇದಾಗಲ್ಲ, ಅಂದ್ರೆ ಕ್ಲೀನ್ ತುಂಬಾ ಇಟ್ಕೊಳ್ಬೇಕು. ಇದು ಕ್ಲೀನೇ ಇದೆ, ಬಟ್ ಏನಂದ್ರೆ ಬ್ಲ್ಯಾಕ್ ಅಲ್ಲ, ಅಷ್ಟು ಎದ್ದು ಕಾಣಲ್ಲ ಅಲ್ಲ. ಅದೊಂದು ಕೊಟ್ಟಿದ್ದಾರೆ ಬ್ಲ್ಯಾಕ್. ಬ್ಲ್ಯಾಕ್ ಸ್ವಲ್ಪ ಪ್ರೀಮಿಯಂ ಲುಕ್ ಬರುತ್ತೆ. ಅದೊಂದು ಬರುತ್ತಲ್ಲ. ಹೌದೌದು. ಸೊ ಇನ್ನೊಂದು ಇಲ್ಲಿ ನೋಡಬಹುದು, ಎಲ್ಲ ಫ್ಯಾಬ್ರಿಕ್ ಸೀಟ್ ಇರೋದು. ಫ್ಯಾಬ್ರಿಕ್ ಸೀಟ್, ಹೌದೌದು. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಬಂದು ಕೂರ್ತೀನಿ ಅಂತ ನೋಡಿ, ಕ್ವಾಲಿಟಿ ಇದು ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಫೀಚರ್ ಅಷ್ಟೇ ಇರೋದಲ್ಲ. ಆಮೇಲೆ ಹಿಂದ್ಗಡೆ ಒಂದು ವೈಪರ್ ಕೊಟ್ಟಿದ್ದಾರೆ ಇದಕ್ಕೆ. ಹಿಂದ್ಗಡೆ ವೈಪರು ಇದೆ. ಸೊ ಹಿಂದ್ಗಡೆ ವೈಪಿಂಗ್ ಇದಾಗುತ್ತೆ. ಆಮೇಲೆ ಈವನ್ ವಾಟರ್ ಇಲ್ಲಿಂದ ಡಿಸ್ಪೆನ್ಸ್ ಆಗುತ್ತೆ, ಇಲ್ಲಿಂದ ಡಿಸ್ಪೆನ್ಸ್ ಆಗಿ ಕ್ಲೀನ್ ಆಗುತ್ತೆ. ವೈಪರ್ ಸಮೇತ ಒಂದು ಕೊಟ್ಟಿದ್ದಾರೆ. ಆಮೇಲೆ ಟೈಲ್ ಲ್ಯಾಂಪು ಸಿಂಪಲ್ ಇದೆ ವೆಹಿಕಲ್. ಹೈಟ್ ಮಾತ್ರ ಚೆನ್ನಾಗಿದೆ, ತುಂಬಾ ಹೈಟ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಅರೌಂಡ್ 180 mm ಅನ್ಬೋದು. ಒಂದು ಇದು ಎಷ್ಟು ಬರುತ್ತೆ ಪವನ? ಇಷ್ಟಿದೆ, 180 mm ಅಷ್ಟಿದೆ ಇದು. ಹೌದೌದು. ಇದಕ್ಕಿಂತ ಒಂದಿಷ್ಟು ಉದ್ದ ಬರುತ್ತೆ. ಇಷ್ಟಿದೆ ಹೈಟ್. ಸೊ ಎಷ್ಟಿದೆ ಹೈಟ್ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. 8 to ಎಷ್ಟೊಂದು 10 to 12 ಇಂಚ್ ಅಂತೂ ಇದೆ. ಹೌದೌದು, ಅಷ್ಟಿದೆ. ಹೌದು. ಸೊ ಈಗ ಒಳಗಡೆ ನೋಡೋಣ ಅಂತೆ. ಬಾಪ ನೋಡೋಣ. ಕೋರ್ಸ್ ಕ್ಲೋಸ್. ಸೊ ಡೋರ್ ಇದು. ಕೀ ಇದೇನಂದ್ರೆ ಇದಕ್ಕೇನು ಕೀ ಹಾಕೋದೇನಿಲ್ಲ. ಇಂಜಿನ್ ಆಫ್ ಆನ್ ಇದೆ, ಬಟನ್ ಇದು ಮಾಡೋದು. ಸೊ ಕೀಲಿ ಇಟ್ಟು ನೀವು ಇಲ್ಲಿ ಇಂಜಿನ್ ಇದು ಆಫ್ ಆನ್ ಮಾಡಿದ್ರೆ, ಇದು ಸ್ಟಾರ್ಟ್ ಕೊಟ್ಟರೆ ಸೊ ಆಟೋಮೆಟಿಕ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೊಂದು ಆಟೋ ಕೊಟ್ಟಿದ್ದಾನೆ, ಆಟೋ ವಿಂಡೋ ಕೊಟ್ಟಿದ್ದಾನೆ. ಫುಲ್ ಕೆಳಗಡೆ ಹೋಗೋದು, ಮಿಕ್ಕಿದಕ್ಕೆಲ್ಲ ಆಟೋ ಕೊಟ್ಟಿಲ್ಲ. AC ಮಾತ್ರ ಬಹಳ ಕೋಲ್ಡ್ ಚೆನ್ನಾಗಿ ಬರುತ್ತೆ. ಆಟೋ ಸೆಂಟ್ರಲೈಸ್ಡ್ ಆಟೋ ಅಲ್ಲ ಇದು? ಹೌದು, ಸೆಂಟ್ರಲೈಸ್ಡ್ ಆಟೋ AC ಕೊಟ್ಟಿದ್ದಾರೆ. ಟೆಂಪರೇಚರ್ ಕಂಟ್ರೋಲ್,
ಆಮೇಲೆ ವಿಂಡ್ ಎಷ್ಟು ಗಾಳಿ ಇದ್ ಬರೋದು. ಸೊ ಮೋಡ್ ಇದೆ ಏನಿದೆಪ್ಪ ಮೋಡ್ ಖಾಲಿ ಗಾಳಿ ಬರೋದು ಅದೆಲ್ಲ ಕೊಟ್ಟಿದಾರಲ್ಲ. ಹಾ. ಸೊ ಇದೊಂದು ಚೇಂಜ್ ಮಾಡೋದು. ಆಮೇಲೆ ಫ್ರಂಟ್ ಮತ್ತೆ ಹಿಂದೆ ಇರೋದು ವಿಂಡ್ಶೀಲ್ಡ್ ಗಳಿಗೆ ಏರ್ ಇದು ಡಿಫ್ಯೂಸರ್ ಡಿಫಾಗರ್ ರೈಟ್. ಸೊ ಡಿಫಾಗರ್ ಅದರಿಂದ ಇದು ಕೊಟ್ಟಿದ್ದಾರೆ. ಆಮೇಲೆ ಡಿಸ್ಪ್ಲೇ ನಿಮಗೆ ಇದು ಆಂಡ್ರಾಯ್ಡ್ ಇದು ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಕಾರ್ಪ್ಲೇ ಎರಡು ಬರುತ್ತೆ ಇದರಲ್ಲಿ. ಸ್ವಲ್ಪ ಧೂಳಿದೆ, ನೋ ಪ್ರಾಬ್ಲಮ್, ನೋಡೋಣ ಅಂತ. ಓಕೆ ಓಕೆ, ಈ ತರ ಇದು ಕೊಟ್ಟಿದ್ದಾರೆ ಫೋನು. ಸೊ ಅಂದ್ರೆ ನಾವು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಹೌದೌದು. ಸೊ ನಮ್ದು ಮೊಬೈಲ್ ಇದಕ್ಕೆ ಆಟೋಮೆಟಿಕ್ ಆಗಿ ಪೇರ್ ಆಗುತ್ತೆ. ಹೌದೌದು. ಕಾಲ್ಸ್ ಸ್ಪೀಕರ್ 30-40 ಇಟ್ರೆ ಏನು ಬಡ್ದೋಗ್ಬಿಡುತ್ತೆ ಸ್ಪೀಕರ್, ಹಂಗಿದೆ. ಮಾತ್ರ ನಾಮಿನಲ್ಲಿ ಹಿಡ್ಕೊಂಡ್ರೆ ಒಂದು 15 ಇದು ಹಿಡ್ಕೊಂಡ್ರೆ ಸ್ಪೀಕರ್ ಬಹಳ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ನಿಪಾನ್ ಅಂತ ನಿಪಾನ್ ಸ್ಪೀಕರ್ ಅಲ್ಲ. ಇಲ್ಲಿ ಹಜಾರ್ಡ್ ಲೈಟ್ ಇದನ್ನ ಕೊಟ್ಟಿದ್ದಾರೆ, ಹಜಾರ್ಡ್ ಲೈಟ್. ಆಮೇಲೆ ಇಲ್ಲೊಂದು ಡ್ಯಾಶ್ ಬೋರ್ಡ್ ಇಲ್ಲೊಂದು ಕೊಟ್ಟಿದ್ದಾರೆ ಸ್ಪೇಸ್ ಕೊಡಕ್ಕೆ. ಆಮೇಲೆ ಇಲ್ಲೊಂದು ಡ್ಯಾಶ್ ಬೋರ್ಡ್ ಇಂದ ಓಕೆ ಗ್ಲೋ ಬಾಕ್ಸ್ ಇದೆ. ಎರಡು ಇದು ಕೊಟ್ಟಿದ್ದಾರೆ. ಇದಕ್ಕೆ ಕಪ್ ಹೋಲ್ಡರ್ ಬರುತ್ತಾ? ಯೂಶಲಿ ಯಾವ್ದೋ ಕಪ್ ಹೋಲ್ಡರ್ ಗಳು ಜಾಸ್ತಿ ನೋಡ್ತೀವಿ ಇದರಲ್ಲಿ ಅಲ್ಲ, ಇದಕ್ಕೆ ಬರಲ್ಲ. ಅಲ್ಲಿದೆ. ಓಕೆ, ಸೊ ಇದೇನು ಆಟೋ ಇದು ರಿವರ್ಸ್ ಈ ತರ ಏನಾದ್ರು ಬರುತ್ತಾ? ರಿವರ್ಸ್ ಕ್ಯಾಮ್ರಾ ಇದು ಬರುತ್ತೆ. ಓಕೆ, ರಿವರ್ಸ್ ಕ್ಯಾಮ್ರಾ ಇದೆ. ಮಾತ್ರ ಡೈನಾಮಿಕ್ ಗೈಡ್ ಲೈನ್ಸ್ ಇಂದ ಇದಿಲ್ಲ, ಜಸ್ಟ್ ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ. ಕ್ಯಾಮ್ರಲ್ಲಿ ಕಾಣಿಸುತ್ತೆ, ಪರವಾಗಿಲ್ಲ, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಇದೆ. ಆಮೇಲೆ ಇಲ್ಲಿ ನಿಮಗೆ ಹೌದೌದು. ಸೊ ನಿಮಗೆ ಇದು ಕೊಟ್ಟಿದ್ದಾರೆ. ಆಮೇಲೆ ಲೈಟ್ಸ್ ಇಲ್ಲಿ ಪ್ರೆಸ್ ಮಾಡ್ಬೋದಲ್ಲ ಇದು? ಓಕೆ, ಇಲ್ಲಿ ಪ್ರೆಸ್ ಮಾಡ್ಬೋದು. ವ್ಯಾನಿಟಿ ಮಿರರ್ ಪ್ಯಾಸೆಂಜರ್ ಸೈಡ್ ಇಲ್ಲ, ಸೊ ಹಿಂಗೂ ಇದು ಮಾಡ್ಬೋದಾ? ಓಕೆ ಓಕೆ. ಅಂಡ್ ನೆಕ್ಸ್ಟ್ ಪ್ಯಾಸೆಂಜರ್ ಸೈಡ್ಗೆ ನಿಮಗೆ ಮಿರರ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಏರ್ ಬ್ಯಾಗ್ ಇದೆಪ್ಪ ಇದರಲ್ಲಿ? ಟೋಟಲ್ 2 ಏರ್ ಬ್ಯಾಗ್ಸ್ ಅಷ್ಟೇ. 2 ಏರ್ ಬ್ಯಾಗ್ ಬರುತ್ತಲ್ಲ. ಓಕೆ ಓಕೆ. ಮತ್ತೆ ಇಲ್ಲಿ ಸ್ಟೀರಿಂಗ್ ವೀಲ್ ಅಲ್ಲಿ ಆಮೇಲೆ ಇದ್ರಲ್ಲಿ ಫೀಚರ್ ವಾಲ್ಯೂಮ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಇದೆ ಇದರಲ್ಲಿ. ಆಮೇಲೆ ನಿಮಗೆ ಸ್ಟೀರಿಂಗ್ ಅಲ್ಲೇ ಕಂಟ್ರೋಲ್ ಬರುತ್ತೆ. ಇದೇನ್ ಮೋಡ್ ಪಾನ ಇದು? ಮೋಡ್ ಇದರಲ್ಲಿ ರೇಡಿಯೋ ಇದೆಲ್ಲ ಇದು ಮಾಡಬಹುದು. ಓಕೆ, ಮೋಡ್ ಇದರಿಂದ. ಓಕೆ, ಹಾ, ಇಲ್ಲಿ ಮ್ಯೂಟ್ ಬಟನ್ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇಲ್ಲಿ ನಿಮಗೆ ಆರ್ ಪಿ ಎಂ ಮೀಟರ್ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ 40 ಡಿಗ್ರಿ ಇದೆ ಹೊರಗಡೆ, ಔಟ್ಸೈಡ್ ಟೆಂಪರೇಚರ್ 40 ಡಿಗ್ರಿ ಇದೆ. ಆಮೇಲೆ ನಿಮಗೆ ರೈಟ್ ಸೈಡ್ ಅಲ್ಲಿ ಇದು ಕೊಡ್ತಾರೆ, ಏನೋ ಒಂದು ಹೀಟ್ ಇಂದು ಟೆಂಪರೇಚರ್ ಇಂದ ಕೊಡ್ತಾರೆ. ಲೆಫ್ಟ್ ಸೈಡ್ ಫ್ಯೂಯಲ್ ಇಂದ ಕೊಡ್ತಾರೆ. ಫ್ಯೂಯಲ್ ಕೆಪಾಸಿಟಿ ಎಷ್ಟು ಪವನ ಇದು ಪೆಟ್ರೋಲ್? 42 ಲೀಟರ್ಸ್. 42 ಲೀಟರ್ಸ್ ಇದೆಯಾ? ಓಕೆ ಓಕೆ ಓಕೆ. 220 ಟಾಪ್ ಸ್ಪೀಡ್ ಇನ್ ಮೀಟರ್ ಕೊಟ್ಟಿದ್ದಾರೆ. ಆರ್ ಪಿ ಎಂ ಎಷ್ಟು ಹೋಗುತ್ತೆ ನಿಂತಿತ್ಕೊಂಡು ನೋಡೋಣ. 5000 ತನಕ ಬರುತ್ತೆ ಆರ್ ಪಿ ಎಂ. ಓಕೆ ಓಕೆ. ಸೊ ಇದ್ರಲ್ಲಿ ಆಮೇಲೆ ನಿಮಗೆ ವೈಪರ್ ಅಲ್ಲೂ ಆಟೋ ಇದೆಯಲ್ಲ, ಆಟೋ ವೈಪರ್ ಮತ್ತೆ ಆಟೋ ಹೆಡ್ ಲೈಟ್ ಎರಡೂ ಇದೆ. ಕತ್ಲಾಗ ಟೈಮಲ್ಲಿ ಇದು ಆನ್ ಆಗ್ಬಿಡುತ್ತಲ್ಲ. ಮತ್ತೆ ಇದ್ರಲ್ಲಿ ಸ್ಟೇರಿಂಗ್ ನಿಮಗೆ ಇದ್ ಕೊಟ್ಟಿದ್ದಾರೆ, ಏನೋ ಟಿಲ್ಟ್ ಇದೆ, ಇದಿಲ್ಲ, ಟೆಲಿಸ್ಕೋಪಿಕ್ ಇಲ್ಲ, ಟಿಲ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆ ಲಾಕ್ ಇದ್ ಮಾಡಬಹುದು. ನಿಮಗೆ ಮ್ಯಾಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಆಕ್ಸಿಲೇಟರ್, ಆಮೇಲೆ ಕ್ಲಚ್, ಆಮೇಲೆ ಬ್ರೇಕ್, ಆಮೇಲೆ ಸೈಡ್ ನಿಮಗೆ ಇಲ್ಲೊಂದು ಬಾಟಲ್ ಇಡ್ಬೋದು. ಆಮೇಲೆ ಇಲ್ಲೊಂದು ನಿಮಗೆ ಏನಾದ್ರು ಇದು ಗ್ಲಾಸಸ್ ಹತ್ರದ ಏನಾದ್ರು ಇಡ್ಬೋದು, ಡಾಕ್ಯುಮೆಂಟ್ಸ್, ಫೈಲ್ಸ್ ಎಲ್ಲ. ಸೊ ಆತರ ಇದೆ. ಆಮೇಲೆ ಇಲ್ಲೊಂದು ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಆಮ್ರೆಸ್ಟ್ ಅಲ್ಲಿ ನಿಮಗೆ ಇಲ್ಲೊಂದು ಸ್ಪೇಸಿಂಗ್ ಇದೆ. ಸೊ ಇಲ್ಲೂ ಸ್ಪೇಷಲ್ ಒಂದೆರಡು ಫೋನ್ ಆತರ ಎಲ್ಲ ಇಡ್ಬೋದು. ಆಮೇಲೆ ಹ್ಯಾಂಡ್ ಬ್ರೇಕ್ಸ್ ಅಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ ಇಲ್ಲ, ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಇದೆ. ಸೊ ಇದ್ರಲ್ಲಿ ನಿಮಗೆ 5 ಟ್ರಾನ್ಸ್ಮಿಷನ್ಸ್ ಇಂದಿರೋದು 5 ಇದೆ. ಆಮೇಲೆ ನಿಮಗೆ ಇಲ್ಲ 12 ವೋಲ್ಟ್ ಸಾಕೆಟ್ ಕೊಡ್ತಾರೆ. ಯೂಶಲಿ ನಾವು ಸಿಗರೇಟ್ ಇನ್ ಲೈಟ್ ಅಂತ ಏನೋ ಹೇಳ್ತೀವಿ, ಸಿಗರೇಟ್ ಲೈಟ್ರಿಗೆ ಅಂತ ಅವಾಗ ಇದಿರ್ತಿತ್ತು. ಆಮೇಲೆ ನಿಮಗೆ USB ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ, USB ಇದು. ಅಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ, ಬೇಸಿಕ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ. ಯಾ, ಸೊ ದಟ್ಸ್ ಇಟ್ ಗೈಸ್. ಆಮೇಲೆ ಇಲ್ಲೊಂದು ನಿಮಗೆ ಫೋನ್ ಕಾಲಿಂದ ಇದೆ ಕೊಟ್ಟಿದ್ದಾರೆ ಸ್ಟೇರಿಂಗ್ ಅಲ್ಲಿ. ಸೊ ಫೋನ್ ಕಾಲ್ಸ್ ಇಂದ ಒಂದು ಬಟನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ದಟ್ಸ್ ಇಟ್. ಸೊ ಫಸ್ಟು ಸೀಟ್ ಬೆಲ್ಟ್ ಹಾಕೊಳ್ಬೇಕು. ನಮ್ಮ ಪವನ್ ಅವ್ರು ಮೊದಲೇ ಸೀಟ್ ಬೆಲ್ಟ್ ಹಾಕ್ಯಾರ, ನಾನು ಹಾಕಿಲ್ಲ. ಸೇಫ್ಟಿ ಫಸ್ಟು. ಓಕೆ. ಸೊ ಇನ್ನೊಂದು ಫೀಚರ್ ಹೌದೌದು ನಾವು ಮಿಸ್ ಮಾಡಿದ್ವಿ, ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್ ಕಂಟ್ರೋಲ್. ಓಕೆ. ಸೊ ಈ ಸೈಡ್ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾಣುತ್ತೆ ಸ್ಟೀರಿಂಗ್ ಅಲ್ಲಿ. ಓಕೆ ಓಕೆ. ಸೊ ಫಸ್ಟ್ ಸ್ಮೂತಾಗಿ ಓಡಿಸ್ತೀನಿ. ಸ್ಟೇರಿಂಗ್ ಸೈಡಲ್ಲಿ ಬೆಣ್ಣೆ ಇದ್ದಂಗಿಲ್ಲ, ಮಾತ್ರ ಸ್ಮೂತ್ ಇದೆ. ಸೊ So 20 km
ಸ್ಪೀಡ್ ಆದ್ಮೇಲೆ ಸೆಂಟ್ರಲ್ ಲಾಕಿಂಗ್ ಅದಾಗೆ ಲಾಕ್ ಆಗುತ್ತೆ. ಹೌದೌದೌದು. ಈಗ ಪಿಕಪ್ ಕೊಡೋಣ ನೋಡಂತೆ. ಆಗ್ತಾ ಒಂದು ಇದು ಬರುತ್ತೆ. RPM ತನಕನೂ ಹೋಗುತ್ತೆ ವೆಹಿಕಲ್. ಸೊ ವೆಹಿಕಲ್ ಮಾತ್ರ ತುಂಬಾ ಸ್ಟೆಬಿಲಿಟಿ ಇದೆ. ನೀವು 100 ಹೋಗೋದು ಗೊತ್ತಾಗಲ್ಲ, ಮಾತ್ರ ರೈಸ್ ಮಾಡ್ತಾ ಒಳ್ಳೆ ಸ್ಪೋರ್ಟ್ಸ್ ವೆಹಿಕಲ್ ಇಂದು ಶಬ್ದ ಬರುತ್ತೆ. ಹೌದು, ಬಹಳ ಚೆನ್ನಾಗಿ ಇದು ಬರುತ್ತೆ. ಸೊ 5 ಗೇರ್ಸ್ ಬರುತ್ತೆ ಇದರಲ್ಲಿ. ಬ್ರೇಕ್ ಹಾಕಿ ನೋಡೋಣ ಅಂತೆ. ಬ್ರೇಕಿಂಗ್ ಚೆನ್ನಾಗಿದೆ, ಸ್ಕಿಡ್ಡೇ ಆಗಿಲ್ಲ. ABS ಬ್ರೇಕ್ ಅಲ್ಲ, ಹೌದೌದು, ಸ್ಕಿಡ್ಡೇ ಆಗಿಲ್ಲ. ಸೊ ನಿಂಗೆ ಅನಿಸ್ತಿದೆಪ್ಪ ನಾ ಪಕ್ಕದಲ್ಲಿ ಕುರ್ತಾ? ಕಾನ್ಫಿಡೆನ್ಸ್ ಬರುತ್ತೆ, ಮತ್ತೆ ರಿಲ್ಯಾಕ್ಸ್ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಹೌದೌದು ರಿಕ್ಲೈನ್ ಎಲ್ಲ ಮಾಡ್ಕೊಂಡು ಸೀಟ್ ಆರಾಮ್ ಮತ್ತೆ ಲಾಂಗ್ ಅವರ್ಸ್. ಹೌದೌದು, ಮತ್ತೆ ಗೇರ್ ಹಾಕ್ತಿವಲ್ಲ ಚೇಂಜ್ ಮಾಡ್ತಾ ಬಹಳ ಸ್ಮೂತ್ ಇದೆ ನೋಡಿ. ಒಂದು ಬೆರಳಲ್ಲಿ ಚೇಂಜ್ ಮಾಡಬಹುದು ಗೇರ್ ಬಾಕ್ಸ್. ಸೊ ಬಹಳ ಸ್ಮೂತ್ ಇದೆ. ಇನ್ನೊಂದು ಏನಂದ್ರೆ ಹಿಂಗೆ ಹೋದ್ರೆ ಹಾಡಾಗದೆ ಏನಾದ್ರು ಹೋದ್ರೆ ನಿದ್ದೆ ಹಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಯಾಬಿನ್ ಅಷ್ಟು, ಹೌದು, ಕ್ಯಾಬಿನ್ ಅಷ್ಟು ಸೈಲೆಂಟ್ ಇದೆ, ವೈಬ್ರೇಷನ್ ಇಲ್ಲ. ಏನಾದ್ರೂ ಈ ಕಾರ್ ಡ್ರೈವ್ ಮಾಡೋ ಟೈಮಲ್ಲಿ ಹಾಡ್ ಹಾಕೊಂಡೇ ಹೋಗಿ ಅಂತ ಇಲ್ಲ, ನಿದ್ದೆ ಹಿಡಿಯುತ್ತೆ ಹೈವೇಲ್ ಹೋಗೋ ಟೈಮಲ್ಲಿ. ಪೆಟ್ರೋಲ್ ಇಂಜಿನ್ ಅಲ್ಲಿ ಅದೊಂದು ಇರುತ್ತೆ. ಹೌದೌದು, ಕ್ಯಾಬಿನ್ ಸೈಲೆಂಟ್ ಇದ್ದಷ್ಟು ಏನು ಬೇಗ ಬೋರ್ ಆಗ್ಬಾರ್ದು. ಹೌದೌದು, ಒಂದು 60 ಆತರ ಇದ್ರೆ ಪವನ ಎಷ್ಟು ಬರುತ್ತೆ ಮೈಲೇಜ್ ಇದು? 60 ಪ್ಲಸ್ ಅಥವಾ ಇದೇ ಸ್ಪೀಡ್ ಅಲ್ಲಿ 80 ಒಳಗಡೆ ಕ್ರೂಸಿಂಗ್ ಮಾಡ್ಕೊಂಡು ಹೋದ್ರೆ ಒಂದು 16-17 ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ರೂಸಿಗೆ ಲಾಕ್ ಮಾಡಿದೆ ಪಾನ. ಓಕೆ, ಸೊ ಈ ಕ್ರೂಸ್ ಕಂಟ್ರೋಲ್ ಲಾಕ್ ಆಗಿದೆ. ಸೊ ಒಂದೇ ಸ್ಪೀಡ್ ಅಲ್ಲಿ ಇದು ಪ್ಲಸ್ ಮೈನಸ್ ಅಲ್ಲಿ ನಾವು ಸೆಟ್ ಅಂತ ಏನೋ ಬಂತು, ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ. ಅಂಡ್ ಇದರಿಂದ ಏನಾಗುತ್ತೆ, ಒಂದೇ ಸ್ಪೀಡ್ ಇದ್ರಲ್ಲಿ ನಿಮಗೆ ಸೆಟ್ ಅಂತ ಹೇಳಿದ್ರೆ ಏನಿಲ್ಲ, ನೀವು ಬಟನ್ ಅಲ್ಲಿ ಇನ್ಕ್ರೀಸ್ ಮಾಡಬಹುದು. 80 ಪ್ಲಸ್ ಹೊತ್ತಿದ್ರೆ 80 ಪ್ಲಸ್ ಹೋಗುತ್ತೆ, ಜಾಸ್ತಿ ಮಾಡ್ಬೋದು. ಸ್ಟೇರಿಂಗ್ ಈ ಥರ ಕ್ರೂಸಲ್ಲಿ ಇದೆ, ಕ್ಲಚ್ ಏನಿಲ್ಲ, ಮಾತ್ರ ನೀವು ಸ್ವಲ್ಪ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಬಹಳ ಚೆನ್ನಾಗಿದೆ ವೆಹಿಕಲ್. ಹೌದು, ಅಂಡ್ 1.5 cc ಆಗಿರೋದ್ರಿಂದ ಪವರ್ ಅಲ್ಲೂ ಏನು ಬ್ರೇಕ್ ಹೊತ್ತ ಟೈಮಲ್ಲಿ ಸೆಟ್ ಆಫ್ ಆಗುತ್ತೆ. ಹೌದು, ಕ್ರೂಸ್ ಆಫ್ ಮಾಡಿದೆ. ಚೆನ್ನಾಗಿದೆ ಕ್ರೂಸಲ್ಲೂ. ಒಂದು ಯೂ ಟರ್ನ್ ತಗೊಳ್ಳೋಣ ಅಂತೆ. ಯೂ ಟರ್ನ್ ಮಾಡ್ತಾ ಬಹಳ ಈಸಿ ಆಗುತ್ತೆ, ಬಹಳ ಚೆನ್ನಾಗಿದೆ ಯೂ ಟರ್ನ್. ತುಂಬಾ ದೊಡ್ಡದು ಏನು ಯೂ ತಗೊಳೋದು ಏನೇ ತರ ಇಲ್ಲ. ಹೌದಾ, ಹೇಳಬೇಕು. ಈಗ ರಿಯರ್ ವ್ಯೂ ಮಿರರ್ ಇದೆಲ್ಲ, ಔಟ್ ಸೈಡ್ ಮಿರರ್, ವಿಸಿಬಿಲಿಟಿ ಬಹಳ ದೊಡ್ಡದಾಗಿದೆ. ವಿಸಿಬಿಲಿಟಿ ಬಹಳ ದೊಡ್ಡದಾಗಿದೆ, ತುಂಬಾ ವಿಸಿಬಿಲಿಟಿ ಇದೆ. ಆಮೇಲೆ ಸಮಾಧಾನ ಟ್ವಿಟರ್ಸ್ ಇದೆ ಇಲ್ಲಿ ಈ ಸೈಡ್ ಅಲ್ಲೂ. ಸೊ ಟೋಟಲ್ 6 ಸ್ಪೀಕರ್ಸ್ ಬಂದಿದೆ. 6 ಸ್ಪೀಕರ್ ಇದೆ ಅಲ್ಲ. ಹೌದೌದು. ಓಕೆ ಗೈಸ್, ದಟ್ಸ್ ಇಟ್ ಗೈಸ್. ಮತ್ತೆ ನಂದೊಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ, ನಂದು ಇದರಲ್ಲೂ ನೋಡಿ ಅಂತ ಒಂದು ವಾಶಿಂಗ್ ವಿಡಿಯೋ ಹಾಕಿದ್ದೀನಿ MG ಕಾಮೆಟ್ ಇಂದು.
ಸೊ ಅದರಿಂದ ಒಂದು ಹಾಬಿ ಇದೆ ನಂದು. ಬೇಕಾದ್ರೆ ನೀವು ನನ್ನ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಇನ್ ಕೇಸ್ ಫೋನ್ ಎತ್ತಿಲ್ಲ ಅಂತ ಹೇಳಿದ್ರೆ ನಂಗೆ ವಾಟ್ಸಪ್ ಮಾಡಿ ಅಂತೆ. ಸೊ ವಾಟ್ಸಪ್ ಮಾಡಿದ್ರೆ ಶಿವಮೊಗ್ಗದಲ್ಲಿ ನಿಮಗೆ ಇದು ಡೀಟೇಲಿಂಗ್ ಎಲ್ಲ ಮಾಡಿಕೊಡ್ತೀವಿ. ಆಮೇಲೆ ನೀವು ಇನ್ನೂ ಕಂಟೆಂಟ್ ಬೇಕಂತ ಹೇಳಿದ್ರೆ ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ದಟ್ಸ್ ಇಟ್ ಗೈಸ್. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಹೇಳೋದಿದೆ. ಸೊ ಇನ್ನೊಂದೇನಂದ್ರೆ ನಮ್ದೊಂದು ಸಣ್ಣ ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ನಾನು ಮತ್ತೆ ಪವನ್ ಇಬ್ರು ಒಂದು ಕೊಲಾಬ್ರೇಷನ್ ಅಲ್ಲಿ ಒಂದು ಚಾನಲ್ ಮಾಡಿದೀವಿ ಕಾರಿಂದ ಎಲ್ಲದು. ಸೊ ರೀಲ್ಸ್ಗಳು ಮಾತ್ರ ಸಕ್ಕದ ಮಾಡ್ತಾರೆ ಪವನ್. ಸೊ ಏನ್ ಪವನ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಹೆಸರು? ಓಕೆ, ನಮ್ದು ಇನ್ಸ್ಟಾ ಪೇಜ್ ಬಂದು ರೈಡ್ಸ್ ಅಂಡ್ ಡ್ರೈವ್ಸ್ ಅಂತ, RIDZ ಅಂಡ್ ಡ್ರೈವ್ಸ್. ಓಕೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ ಲಿಂಕ್ ಹಾಕ್ಬೋದಲ್ಲ ಪವನ, ಇನ್ಸ್ಟಾಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಇನ್ ಲಿಂಕ್. ಸೊ ಅದಾಕಿ, ಅದ್ ದಯವಿಟ್ಟು ಅದಕ್ಕೊಂದು ಫಾಲೋ ಕೊಡಿ ಅಂತೆ. ಸೊ ಇದೊಂದು ಮತ್ತೆ ವೆಹಿಕಲ್ ಓನರ್ ಅವ್ರದ್ದೊಂದು ಸಣ್ಣ ಒಂದು ಶಾಪ್ ಇದೆ. ಇವ್ರದ್ದು ಸಣ್ಣ ಅಂತಲ್ಲ, ತುಂಬಾ ದೊಡ್ಡ ಶಾಪ್ ಇದೆ. ಸೊ ಆಟೋ ಕಾಂಪ್ಲೆಕ್ಸ್ ಅಲ್ಲಿ ಇದು ಬೇಸಿಕಲಿ ಇದು ಶಿವಮೊಗ್ಗ ಟೈರ್ಸ್ ಅಂತ, ಟೈರ್ ಇದು ರೀಥ್ರೆಡರ್ಸ್ ಮತ್ತೆ ರೀಸ್ಟೋರರ್ ಆ ಥರ ಇದು ಮಾಡ್ಕೊಡ್ತಾರೆ ನಿಮಗೆ. ಸೊ ರಿಸಾಲ್ವ್ಸ್ ಆ್ಯಂಡ್ ರೀಥ್ರೆಡರ್ಸ್. ಸೊ ನಿಮಗೆ ಕೆಳಗಡೆ ಅಡ್ರೆಸ್ ಗೊತ್ತಾಗುತ್ತೆ ನೋಡಿ, ಪ್ಲಾಟ್ ನಂಬರ್ 112 ಫಸ್ಟ್ ಮೇನ್ ರೋಡ್, ಆಟೋ ಕಾಂಪ್ಲೆಕ್ಸ್, ಸಾಗರ್ ರೋಡ್, ಶಿವಮೊಗ್ಗ. ಸೊ ನಿಮಗೆ ಇದು ಕನ್ನಡದಲ್ಲೂ ಇದೆ. ಫೋನ್ ನಂಬರ್ ನೀವು ಬೇಕಾದ್ರೆ ಮೇಲೆ ನೋಟ್ ಮಾಡ್ಕೊಳ್ಳಿ, ಇದು ಸಮೇತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಯೂಶಲಿ ನಿಮಗೆ ಟ್ರಕ್ಕಿಂದು ಎಲ್ಲದು ಟೂ ವೀಲರ್ ಇಂದ ತರಿಸಲ್ಲ ಅವರು, 4 ವೀಲರ್ ಕಾರ್ ಮತ್ತೆ ಟ್ರಕ್ಸು, JCB ಆ ಥರದ್ದೆಲ್ಲ ನಿಮಗೆ ತರಿಸ್ತಾರೆ. ಅಂಡ್ ಈವನ್ ಇವ್ರು ಒಂದು ಹೊಸದು ಇದು ತಗೊಂಡಿದ್ದಾರೆ ಫ್ರಾಂಚೈಸಿ, ಬಾಲಕೃಷ್ಣ ಟೈರ್ಸ್ ಇನ್ನೊಂದು ಫ್ರಾಂಚೈಸಿ, ಅದನ್ನೊಂದು ತರಿಸಿದ್ದಾರೆ ಗೈಸ್. ಥ್ಯಾಂಕ್ ಯು.